ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆ ಇದೆ. ಆರ್ಎಸ್ಎಸ್ ಸೂಚನೆ ಮೇರೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆಯನ್ನು ಇವತ್ತು ಸಂಜೆ 4:30ಕ್ಕೆ ಪಕ್ಷದ ಕಚೇರಿಯಲ್ಲಿ ಕರೆಯಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವಂಥದ್ದು ಮತ್ತೆ ಸಾಬೀತಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆನೇ RSS ಸೂಚನೆ ಮೇರೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆ ಇದೆ. ಇನ್ನು ಸಂಜೆ 4:30ಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಸಭೆ. ಇನ್ನು ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ, ಪಕ್ಷದ ಮುಂದಿನ ಹೆಜ್ಜೆ ಬಗ್ಗೆ ಏನೇನೆಲ್ಲ ನಾವು ಮಾರ್ಪಾಡುಗಳನ್ನು ಮಾಡ್ಕೋಬೇಕು, GBA ಚುನಾವಣೆ ಇರ್ಬೋದು, ಮುಂಬರುವ 2028ರ ರಾಜ್ಯ ವಿಧಾನಸಭೆ ಚುನಾವಣೆ ಇರ್ಬೋದು, ಮತ್ತು ಎಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ಪಕ್ಷದ ಒಳಗಡೆ ಇರುವಂತಹ ಗೊಂದಲಗಳನ್ನು ನಿವಾರಿಸುವಂತಹ ನಿಟ್ಟಿನಲ್ಲಿ RSS ಇವತ್ತು ರಾಜ್ಯ BJP ನಾಯಕರಿಗೆ ಸಭೆ ಮಾಡಲಿಕ್ಕೆ ಕರೆ ಕೊಟ್ಟಿರ್ಬೋದು. ಹಾಗಾಗಿ RSS ಸೂಚನೆ ಮೇರೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆ ಇದೆ. ಇವತ್ತು ಸಂಜೆ 4:30ಕ್ಕೆ ಪಕ್ಷದ ಕಚೇರಿ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ಇದೆ. ಇಲ್ಲಿ ಭಾಳ ಮುಖ್ಯವಾಗಿ ಇತ್ತೀಚೆಗೆ ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ. ವಿಧಾನ ಪರಿಷತ್ತು ಚುನಾವಣೆ ಇರ್ಬೋದು, ಅಥವಾ ಈ ಆಡಿಯೋ ವೈರಲ್ ಆಗಿರುವ ವಿಚಾರ ಇರ್ಬೋದು, ಮತ್ತು ಪಕ್ಷದಲ್ಲಿ ಒಂದಿಷ್ಟು ಗೊಂದಲದ ವಾತಾವರಣ ಈಗ ನಿರ್ಮಾಣ ಆಗಿದೆ. ಮತ್ತು ಸಹಜವಾಗಿ ಒಂದಿಷ್ಟು ಬಂಡಾಯ ಹೇಳ್ತಾ ಇದ್ದಾರೆ. BJP ರಾಜ್ಯಾಧ್ಯಕ್ಷ BY ವಿಜೇಂದ್ರನ ನಾಯಕತ್ವವನ್ನು ಪ್ರಶ್ನಿಸುವಂಥ ಸಾಕಷ್ಟು ಜನ ನಾಯಕರಿದ್ದಾರೆ. ಹಾಗಾಗಿ ಎಲ್ಲ ಗೊಂದಲಗಳನ್ನು ಪರಿಹಾರ ಮಾಡಲೇಬೇಕಾದಂತಹ ಅನಿವಾರ್ಯತೆ ಈಗ BJP ಹೈಕಮಾಂಡ್ಗಿದೆ. ಜೊತೆಗೆ RSSನವರು ಕೂಡ ಈಗ ಮಧ್ಯ ಪ್ರವೇಶವನ್ನು ಮಾಡಿದ್ದಾರೆ. ಈ RSS ಅವರ ಒಂದು ಸೂಚನೆ ಮೇರೆಗೆ ಇವತ್ತು ಸಂಜೆ 4:30ಕ್ಕೆ BJPಯ ಕೇಂದ್ರ ಕಚೇರಿ ಮಲ್ಲೇಶ್ವರಂನಲ್ಲಿ ಇವತ್ತು BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಭೆಯನ್ನು ಮಾಡ್ತಾರೆ. ಸಭೆಯಲ್ಲಿ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಭಾಳ ಮುಖ್ಯವಾಗಿ ಸದಾನಂದ ಗೌಡ್ರದ್ದು ಎನ್ನಲಾದ ಆಡಿಯೋ ಇತ್ತೀಚೆಗೆ ವೈರಲ್ ಆಗಿತ್ತು, ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಆದರೆ ಸದಾನಂದ ಗೌಡರು ಆ ಆಡಿಯೋ ನಂದಲ್ಲ ಅಂತ ಅವರು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಕೇಂದ್ರದ ನಾಯಕರ ಜೊತೆ ಮಾತನಾಡಿದ್ದಾರೆ ಅನ್ನಲಾದಂತಹ ಆಡಿಯೋ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಜೊತೆಗೆ ಅಡ್ಡ ಮತದಾನ ಹಾಕಿದವರ ಮೇಲಿನ ಕ್ರಮದ ಬಗ್ಗೆ ಈಗ ಚರ್ಚೆ ಆಗುವ ಸಾಧ್ಯತೆ ಇದೆ. ಪರಿಷತ್ನಲ್ಲಿ ಅಡ್ಡ ಮತದಾನ ಸತ್ಯಶೋಧನ ಸಮಿತಿ ಆಲ್ರೆಡಿ ರಚನೆ ಆಯಿತು, ವರದಿ ಸಲ್ಲಿಕೆಯಾಗಿದೆ. ಸಭೆಯಿಂದ ಮಹತ್ವದ ನಿರ್ಧಾರ ಬರುವಂತಹ ಒಂದು ನಿರೀಕ್ಷೆ ಇದೆ. ಇವತ್ತೇನಾದರೂ ಈ ಅಡ್ಡ ಮತದಾನದ ವಿಚಾರ ಏನಾದರೂ ರಿವೀಲ್ ಆಗ್ತದಾ? ಜೊತೆಗೆ ಸದಾನಂದ ಗೌಡ್ರದ್ದು ಎನ್ನಲಾದಂತಹ ಆಡಿಯೋ ವೈರಲ್ ಆಯ್ತಲ್ಲ, ಅದು ನಿಜಕ್ಕೂ ಸದಾನಂದ ಗೌಡ್ರೆ ಮಾತಾಡಿದ್ರಾ ಅಥವಾ ಬೇರೆ ಯಾರಾದರೂ ಮಾತಾಡಿದ್ರಾ? ಈ ಗೊಂದಲಗಳಿಗೆ ಇವತ್ತಿನ ಚರ್ಚೆಯಲ್ಲಿ ಏನಾದರೂ ಉತ್ತರ ಸಿಗುತ್ತಾ? ಅದು ಸಾಕಷ್ಟು ಕುತೂಹಲ ಅಂತೂ ಖಂಡಿತವಾಗಲೂ ಕೂಡ ಕೆರಳಿಸ್ತಾ ಇದೆ. ಬಹಳ ಮುಖ್ಯವಾಗಿ BJP ಪಕ್ಷದಲ್ಲಿ ಸಾಕಷ್ಟು ಆಂತರಿಕ ಕಲಹಗಳಿದ್ದಾವೆ, ಒಳ ಬೇಗುದಿಗಳಿದ್ದಾವೆ. ಜೊತೆಗೆ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನಾಯಕತ್ವವನ್ನು ಈಗ ಪ್ರಶ್ನೆ ಮಾಡುವಂತಹ ಅನೇಕ ನಾಯಕರಿದ್ದಾರೆ. ಆಲ್ರೆಡಿ ಭಾಳ ಮುಖ್ಯವಾಗಿ ಈ ಅಡ್ಡ ಮತದಾನ ಏನೋ ಮಾಡಿದ್ರಲ್ಲ, BJPಯಲ್ಲಿ 4 ಜನ ಅಡ್ಡ ಮತದಾನ ಮಾಡಿದ್ರು ಅನ್ನುವಂಥ ವಿಚಾರಕ್ಕೆ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಧರ್ಮಸ್ಥಳದಲ್ಲೇ ಶಾಸಕಾಂಗ ಪಕ್ಷವನ್ನು ಕರಿತೀನಿ, ಅಲ್ಲಿ ಆಣೆ ಪ್ರಮಾಣ ಮಾಡಬೇಕು ಅಂತ ಒಂದು ಕಡೆ ಅವ್ರು ಹೇಳ್ತಾ ಇದ್ರು. ಮತ್ತು BJP ಪಕ್ಷದಲ್ಲೇ ಕೆಲವೊಂದಿಷ್ಟು ಹಿರಿಯ ನಾಯಕರುಗಳು ಒಂದು ಧರ್ಮಸ್ಥಳದ ಪಾವಿತ್ರತೆಯನ್ನು ಕಾಪಾಡಬೇಕಾಗ್ತದೆ. ಯಾರೋ ಮಾಡಿದಂತಹ ಕೆಟ್ಟ ಕೆಲಸಕ್ಕೆ ನಾವು ಧರ್ಮಸ್ಥಳವನ್ನು ಎಳೆಯೋದು ಬೇಡ, ಮಂಜುನಾಥನ ಸನ್ನಿಧಿಯಲ್ಲಿ ಆಣೆ ಪ್ರಮಾಣ ಮಾಡೋದು ಬೇಡ ಅಂತ ಹೇಳಿಬಿಟ್ಟು BJP ಶಾಸಕ ಸುರೇಶ್ ಕುಮಾರ್ ಸೇರಿದಂತೆ, ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಸಾಕಷ್ಟು ಜನ ಈ ಆಣೆ ಪ್ರಮಾಣದ ಬಗ್ಗೆ ಅಪಸ್ವರವನ್ನು ಎತ್ತಿದ್ರು. ಈಗ ಆಣೆ ಪ್ರಮಾಣದ ವಿಚಾರ ಮತ್ತೆ ಅದೇನಾದರೂ ಇವತ್ತಿನ ಚರ್ಚೆಯಲ್ಲಿ ಮುನ್ನೆಲೆಗೆ ಬರ್ತದಾ? ಆಲ್ರೆಡಿ ಈ ಅಡ್ಡ ಮತದಾನ ಮಾಡಿದವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ CT ರವಿ ನೇತೃತ್ವದಲ್ಲಿ, CT ರವಿ ಅಧ್ಯಕ್ಷತೆಯಲ್ಲಿ ಒಂದು ಸತ್ಯಶೋಧನ ಸಮಿತಿ ರಚನೆ ಆಯಿತು. ಆ ಸತ್ಯಶೋಧನ ಸಮಿತಿಯ ರಚನೆ ಆದ ಬೆನ್ನಲ್ಲೇ ಒಂದು ವರದಿಯನ್ನು ಈಗ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರಗೆ MLC CT ರವಿ ಸಲ್ಲಿಕೆ ಮಾಡಿದ್ದಾರೆ. ಆ ವರದಿಯಲ್ಲಿ ಯಾರ ಹೆಸರು ಉಲ್ಲೇಖ ಆಗಿದೆ ಅದು ಬಹಳ ಮುಖ್ಯ ಆಗ್ತದೆ. ಯಾಕಂದರೆ ಗೌಪ್ಯವಾಗಿ ಮತದಾನ ನಡೆದಿತ್ತು. ಈಗ 4 ಜನ ಜೊತೆಗೆ ಅವರ ದೋಸ್ತಿ ನಾಯಕರು 7 ಜನ, ಒಟ್ಟು 11-12 ಜನ ಈಗ ಅಡ್ಡ ಮತದಾನ ಮಾಡಿದ್ದಾರೆ. ಯಾಕೆಂದರೆ ಈ ಬೆಳವಣಿಗೆಗಳು ಮುಂದಿನ ಚುನಾವಣೆ ಮೇಲೆ ಎಫೆಕ್ಟ್ ಬೀಳ್ತದೆ. ಹಾಗಾಗಿ ನಾವು ಈಗಲಿಂದನೇ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಒಂದು ಕಡೆ ಹೇಳ್ತಾ ಇದ್ರು. ಮತ್ತು ಮಾಜಿ ಮುಖ್ಯಮಂತ್ರಿ DV ಸದಾನಂದ ಗೌಡರು
ಅವರು ಮಾತನಾಡಿದ್ದಾರೆ ಅನ್ನಲಾದಂತಹ ಆಡಿಯೋದ ಬಗ್ಗೆನೂ ಇವತ್ತು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಉತ್ತರ ಭಾಗದ ಅನೇಕ ರಾಜ್ಯಗಳನ್ನು ಗೆದ್ದಿರುವಂತಹ ಬಿ ಜೆ ಪಿ ಹೈಕಮಾಂಡ್ಗೆ ದಕ್ಷಿಣ ಭಾರತದ ಕರ್ನಾಟಕ ಸೇರಿದಂತೆ ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ ಗೆಲ್ಲಕ್ಕೆ ಆಗ್ತಾ ಇಲ್ಲ. ಯಾಕೆ? ಉತ್ತರ ಗೆದ್ದಷ್ಟು ಈಸಿಯಲ್ಲಿ ದಕ್ಷಿಣ ನಮಗೆ ಗೆಲ್ಲಕ್ಕೆ ಆಗ್ತಾ ಇಲ್ಲಲ್ಲ, ಯಾಕೆ? ಅದರಲ್ಲೂ ಕರ್ನಾಟಕದ ಮೇಲೆ ಭಾಳ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ 2028ರ ಒಂದು ಚುನಾವಣೆಗೆ ಅಣಿಯಾಗಬೇಕು ಅಂದರೆ ಈ ಥರ ಆಂತರಿಕ ಗೊಂದಲಗಳನ್ನು ಇಟ್ಕೊಂಡ್ರೆ ನಾವು ಖಂಡಿತವಾಗಲೂ ಕೂಡ ಕಮಲ ಅರಳಿಸೋದು ಭಾಳ ಕಷ್ಟ ಆಗ್ತದೆ. ಇದು ಸ್ವಪಕ್ಷದಲ್ಲಿ ಇರುವಂತಹ ಆಂತರಿಕ ಕಲಹಗಳಿಂದ ಒಂದಿಷ್ಟು ಎಡವಟ್ಟುಗಳಾಗ್ತಾ ಇದ್ದಾವೆ. ಆ ಎಡವಟ್ಟುಗಳು, ಆಂತರಿಕ ಕಲಹಗಳು, ನಾಯಕತ್ವದ ಒಂದು ಕೊರತೆ ಇವೆಲ್ಲವನ್ನು ನೀಗಿಸುವಂತಹ ನಿಟ್ಟಿನಲ್ಲಿ ಈಗಿನಿಂದಲೇ ಸಭೆಗಳನ್ನು, ಕೋರ್ ಕಮಿಟಿ ಸಭೆಯನ್ನು ಒಂದು ಮಾಡಿಸ್ತಾ ಇದೆ RSS ಜೊತೆಗೆ BJP ಹೈಕಮಾಂಡ್ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ರಾಜ್ಯ BJP ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂಥ ಈ ಸಭೆಗಳು ಅಟ್ಲೀಸ್ಟ್ ಮುಂದಿನ ಚುನಾವಣೆಗೆ ಅಣಿಯಾಗಲಿಕ್ಕೆ ಎಲ್ಲವೂ ಕೂಡ ಈಗ ಒಂದು ಸರಿಗಟ್ಟಿಗೆ ಬರಲಿಕ್ಕೆ ಈ ರೀತಿಯಾದಂತಹ ಸಭೆಗಳನ್ನು ಮಾಡ್ತಾ ಇದ್ದಾರೋ ಅನ್ನೋವಂಥದ್ದು ಇಲ್ಲಿ ಒಂದಿಷ್ಟು ವಿಚಾರಗಳು ಈಗ ಚರ್ಚೆ ಆಗ್ತಾ ಇದ್ದಾವೆ. ಮತ್ತು ಭಾಳ ಮುಖ್ಯವಾಗಿ 2028ರ ಚುನಾವಣೆಗೆ ಯಾರು BJPಯ ಒಂದು ಮುಖ್ಯಮಂತ್ರಿ ಅಭ್ಯರ್ಥಿ, ಅದು ಈಗ ದೊಡ್ಡ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ಒಂದು ಕಡೆ ಈಗ BJP ಮತ್ತು JDS ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ. ಯಾರ ಒಂದು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಮುಂದಿಟ್ಕೊಂಡು ಚುನಾವಣೆಯನ್ನು ಎದುರಿಸ್ತಾರೆ 2028ರಲ್ಲಿ, ಇದು ಸಾಕಷ್ಟು ಚರ್ಚೆ ಈಗಿನಿಂದಲೇ ಆಗ್ತಾ ಇದೆ. ಜೊತೆಗೆ BJP ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಮಾತುಗಳು ಸ್ವಪಕ್ಷದಲ್ಲಿ ಕೇಳಿ ಬರ್ತಾ ಇತ್ತು. ಈಗ ಸದಾನಂದಗೌಡರು ಮೊನ್ನೆ ಅಷ್ಟೇ ಮಾತಾಡಿರೋ ಆಡಿಯೋ, ಅದಕ್ಕಿಂತ ಮುಂಚೆನೇ ಬಸನಗೌಡ ಪಾಟೀಲ್ ಯತ್ನಾಳು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಸ್ವಪಕ್ಷಕ್ಕೆ ಒಂದಿಷ್ಟು ಮುಜುಗರ ಆಗ್ತಾ ಇತ್ತು, ಪಕ್ಷದ ನಾಯಕರಿಗೆ ಮುಜುಗರ ಆಗ್ತಾ ಇತ್ತು. ಈ ಮುಜುಗರದ ಬೆನ್ನಲ್ಲೇ BJP ಹೈಕಮಾಂಡ್ ಅವರಿಗೆ ಸಾಕಷ್ಟು ಒಂದು ನೀತಿ ಪಾಠವನ್ನು ಹೇಳಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಯತ್ನಾಳ್ ಕೇಳಲಿಲ್ಲ. ಅವ್ರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದೆ. ಜೊತೆಗೆ BJP ರಾಜ್ಯಾಧ್ಯಕ್ಷ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ, ತಂದೆ ಅಪ್ಪ ಮಕ್ಕಳ ರಾಜಕಾರಣ ಇದು ಅಂತೆಲ್ಲ ಒಂದಿಷ್ಟು ನೇರವಾಗಿಯೇ ಅವರು ಕಿಡಿಕಾರ್ತಾ ಇದ್ರು. ಹಾಗಾಗಿ ಏನಾಗ್ಬೋದು? BJP ರಾಜ್ಯಾಧ್ಯಕ್ಷರು ಏನಾದರೂ ಬದಲಾವಣೆ ಆಗ್ತದಾ? BJP ರಾಜ್ಯಾಧ್ಯಕ್ಷರು ಬದಲಾವಣೆ ಆದರೆ ಮುಂದಿನ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ? ಒಟ್ಟಿನಲ್ಲಿ ಹೈಕಮಾಂಡ್ಗೆ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಇಂಪಾರ್ಟೆಂಟ್ ಅಲ್ಲ, ಕಮಲವನ್ನು ಕರ್ನಾಟಕದಲ್ಲಿ ಅರಳಿಸಬೇಕು. ಕರ್ನಾಟಕದಲ್ಲಿ ಕಮಲವನ್ನು ಅರಳಿಸುವಂತಹ ನಾಯಕತ್ವ ಯಾರ ಹತ್ರ ಇದೆ, ಯಾರಿಗೆ ಆ ಕೆಪಾಸಿಟಿ ಇದೆ, ಈ ಥರ ಎಲ್ಲ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ವಿ ಸೋಮಣ್ಣ ಹೆಸರು ಕೂಡ ಮುಂಚೂಣಿಗೆ ಬರ್ತಾ ಇದೆ. CT ರವಿ, ಸುನೀಲ್ ಕುಮಾರ್ ಹೆಸರು ಮುಂಚೂಣಿಗೆ ಬರ್ತಾ ಇದೆ. ಶೋಭಾ ಕರಂದ್ಲಾಜೆ ಹೆಸರು ಕೂಡ ಮುಂಚೂಣಿಗೆ ಬರ್ತಾ ಇದೆ. ಈ ರೀತಿಯಾದಂತಹ ಆಂತರಿಕ ಗೊಂದಲಗಳನ್ನು ನಿವಾರಣೆ ಮಾಡೋದೇ ಇವತ್ತಿನ ಕೋರ್ ಕಮಿಟಿಯ ಮುಖ್ಯ ಉದ್ದೇಶ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.